ನಾಯಿ ಮಾಡ್ತದೆ ಕಕ್ಕ ದಿವಸ ಅವರ ದೊಡ್ಡ ಅಕ್ಕ. ಸರ್ಕಾರ ನಮಗೆ ಎಷ್ಟೋ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಕೋಚ ಚೆಕ್ಕ 9 ಅಂತ ಕೇವಲವಾಗಿ ಕರೀತಿದ್ದ. ರೇಟ್ ಎಷ್ಟು? ನನ್ನ ರೇಟ್ 2.5 ಲಕ್ಷ ಅಂತ. ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು ನಮ್ದೇನಿಲ್ಲ 5 ನಿಮಿಷದ ಕೆಲಸ, ಕರೆಕ್ಟ್ ಆಗಿ ಹೇಳ್ಬಿಟ್ಟು ರೇಟ್ ಎಷ್ಟು ಅಂತ. ನನ್ನ ರೇಟ್ 2.5 ಲಕ್ಷ ಅಂತ. ಸರ್ ನೀವ್ ಬಂದ್ ನೋಡಿದ್ರ ಸರ್? ನೀವೇ ಸರ್ ಈ ವಿಡಿಯೋ ಸರ್ ನನ್ನ ಮನೆ ಸರ್ ಅದು, ನಾನು ಒಬ್ನೇ ಹೋಗಿರ್ತೀನಿ. ಆದ್ರೂ ನೀವು ನಿಮ್ ಲದ್ದಿ ಎತ್ತುತ್ತೀನಿ ಸರ್. ಚಾಲೆಂಜ್ ಮಾಡ್ತೀರಾ 5 ಲಕ್ಷ? ನಿಮ್ ಲದ್ದಿ ಬರೀ ಕೈಯಲ್ಲಿ ಎತ್ತುತ್ತೀನಿ. ನೆಕ್ಸ್ಟ್ ಕ್ವಶನ್ ಅಲ್ಲ ಬರೀ 1 ಅವರ್ ಹಿಂಗ್ ಬರಕ್ 2.5 ಲಕ್ಷ ಕೊಡ್ತಾರೆ. ಡಿಗ್ರಿ ಓದೋ ಟೈಮಲ್ಲಿ 2 ಸೈಟ್ ತಗೊಳ್ತೀನಿ. 1:7 ಆಗಿರುತ್ತೆ ನಾನು ಸೈಟ್ ತಗೊಂಡಿರೋ ವ್ಯಾಲ್ಯೂ. ರಿಜಿಸ್ಟ್ರೇಷನ್ ಮಾಡೋ ಟೈಮಲ್ಲಿ ಕಿರಿಕ್ ಮಾಡಿ ಮೋಸ ಮಾಡ್ತಾರೆ. ಹಲೋ, ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆಯೋ, ಯಾವಾಗ್ಲೂ ಏನಾದ್ರೂ ಕಳ್ಕೊಂಡಿರ್ತೀಯ, ಏನಾದ್ರೂ ಹುಡ್ತಾನೆ ಇರ್ತೀಯಲ್ಲೋ ನೀನ್. ಇದು ನಾನೇ ಅವಾಗ ಅಮೀರ್ ಖಾನ್ ಅಂತ ಹೇಳೋರು. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಒಬ್ರು ದರ್ಶನ್ ಮೂವಿದು ಒಂದು ಫೋಟೋ ಹಾಕ್ಬಿಟ್ಟು ನೋಡಿ ಅಮೀರ್ ಖಾನ್ ಎಷ್ಟು ಅಸಹ್ಯ ಆಗಿದ್ದಾನೆ ಅಂತ ತೋರಿಸಿದ್ದಾರೆ. ಅದರಲ್ಲಿ ಮೇಕಪ್ ಏನೇ ನನ್ಗೆ ಬ್ಲಾಕ್ ಮಾಡಿ ಆಯಿಲ್ ಮಾಡಿ ನನ್ನ ಡಲ್ ಮಾಡಿದ್ರೆ, ಯಾಕಂದ್ರೆ ಹೀರೋ ಮುಂದೆ ಎತ್ ಕಾಣಿಸ್ಬಾರ್ದು ಅಂತ. ನಾನು ರಿಯಲ್ ಆಗಿ ನೋಡಿ ಅಮೀರ್ ಖಾನ್ ತರ ಕಾಣಿಸ್ತಿದೆ. ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಅಮೀರ್ ಖಾನ್ ತರ ಕಾಣಿಸ್ತಿದೆ. ಇಷ್ಟು ಬೆಳ್ಳಗಿದ್ದೆ. ನಿನ್ ಜನ್ಮಕ್ಕೆ ಹೋಗೋ. ಹೆಲಿಕಾಪ್ಟರ್ 3 ದಿನ ಫ್ರೀ ಕೊಡ್ತಾರ ಟಾಪ್ ಹೀರೋಗೆ, ಹೀರೋಯಿನ್ಗೆ? ಮೋದಿ ಕೊಡ್ತಾರ? ನನಗೆ 3 ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ಇದು ನನ್ನ ಕೆಪಾಸಿಟಿ. ನಿಮ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ? ಹಂಗಾರೆ ಏನು ತಿಳ್ಕೊಂಡಿಲ್ಲ ನೀವು? ಇಲ್ಲ ಸರ್, ತಿಳ್ಕೊಂಡಿದೀವಿ ಅಷ್ಟೇ. ಇಷ್ಟಲ್ಲ ಸರ್, ನಾನು ಲೇ ಬರ್ಬೇಡಿ ಅಂದ್ರೆ 100 ಹೀರೋಯಿನ್ ಬರ್ತಾರೆ. ಬರ್ಬೇಡಿ ಅಂದ್ರೆ ಮೀಡಿಯಾ 5,000 ಚಾನಲ್ ಬರ್ತಾರೆ, 125 ಕಂಟ್ರಿಯಿಂದ ಬರ್ತಾರೆ. ಒಂದ್ ನಾಯಿ ತಗೊಂಡ್ರೆ. ನಾನ್ ಬಂದು ಒಂದೊಂದು ಫಂಕ್ಷನ್ಗೆ ಹೋದ್ರೆ ಚಾರ್ಜ್ ಮಾಡಲ್ಲ, ಬಾಯ್ಬಿಟ್ಟು ಕೇಳಲ್ಲ. ನಾನು ಹೋದಾಗ ಅವ್ರನ್ನ ಅಷ್ಟು ಪ್ರಚಾರ ಮಾಡ್ಕೊಡ್ತೀನಿ. ಅಂದ್ರೆ 1 ನೈಟ್ ಅಲ್ಲಿ ಅವ್ರನ್ನ ವರ್ಲ್ಡ್ ನ್ಯೂಸ್ ಅಲ್ಲಿ ಬರ್ಸ್ಕೊಡ್ತೀನಿ. ಅಂದ್ರೆ ಗೂಗಲ್ ಸರ್ಚ್ ಮಾಡಿದ್ರು ಅವ್ರದ್ದು ಅಡ್ರೆಸ್ ಬರ್ತಾ ಇರಲ್ಲ. ಅಂತವ್ರನ್ನ 1 ನೈಟ್ ಅಲ್ಲಿ ಫುಲ್ ವರ್ಲ್ಡ್ ಗೊತ್ತಾಗಂಗ್ ಮಾಡ್ಕೊಟ್ಟು ಬರ್ತೀನಿ. ಹುಳಿ ಎಟ್ಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗೋದಿಲ್ಲ. ನೇಗಿಲು ಉಳೋದ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡೋದಿಲ್ಲ. ಹಾಗೆ ತಂದೆ ಬೈಯೋದ್ನ ಮಗ ತಪ್ಪು ಅಂತ ತಿಳ್ಕೊಂಡ್ರೆ ಯಾವ ಮಗನೂ ಮುಂದೆ ಬರೋದಕ್ಕೆ ಸಾಧ್ಯ ಆಗಲ್ಲ.